ಕಾಡಿಗೆ ಅಂತ ಮಾಡ್ತಾ ಇದ್ರು. ಮನೆಯಲ್ಲಿ ಹೆಂಗಸರು ಕೂಡ ಅದನ್ನು ಉಪಯೋಗಿಸ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಇದೆಲ್ಲವೂ ಹಿಂದಿನ ಕಾಲದ ಕತೆ, ಈಗಿನಲ್ಲ ನಾನು ಹೇಳ್ತಾ ಇರೋದು. ಅದನ್ನು ನಾಮವನ್ನು ಬರ್ಕೊಳ್ಳಿಕ್ಕೆ, ಹುಬ್ಬು ಬರ್ಕೊಳ್ಳಿಕ್ಕೆ, ಕಣ್ಣು ಬರ್ಕೊಳ್ಳಿಕ್ಕೆಲ್ಲ ಆ ಕಾಡಿಗೆಯನ್ನೇ ಉಪಯೋಗಿಸ್ತಾ ಇದ್ರು. ಈಗ ಬೇಕಾದ ಹಾಗೆ ನಮ್ಗೆ ರೆಡಿಮೇಡ್ ಸಿಗ್ತದೆ, ದುಡ್ಡು ಕೊಟ್ಟರು ಸರಿ, ತಗೊಂಡು ಬಂದು ಸರಿ ಅಂಗಡಿ, ಆಯಿತಾ. ಆಮೇಲೆ ಇನ್ನು ಹಸಿರು ಬಣ್ಣ ಬೇಕು ನಮಗೆ. ಆಗ ಈ ಮರದ ಎಲೆ ಉಂಟಲ್ಲ, ಅದನ್ನು ಕೊಯ್ದು ಅದನ್ನು ನೆರಳಿನಲ್ಲಿ ಒಣಗಿಸಿ ಚೆನ್ನಾಗಿ ಅದನ್ನು ಪುಡಿ ಮಾಡಿ ಅದನ್ನು ಸೋಸಿ ಆ ಪುಡಿಯನ್ನು ಮಿಶ್ರಣ ಮಾಡಿ ಹಸಿರು ಬಣ್ಣ ಮಾಡ್ಕೊಳ್ತಾ ಇದ್ರು. ಹೀಗೆ ಅಂತೂ ಪ್ರಾಕೃತಿಕವಾಗಿ ನಮ್ಗೆ ಏನೆಲ್ಲ ಸಿಗ್ತಾ ಇತ್ತು ಅದನ್ನೆಲ್ಲ ಉಪಯೋಗಿಸ್ಕೊಂಡು ಈ ಕಲೆ ಬೆಳೆದು ಬಂದದ್ದು. ಈಗ ಇವತ್ತಿನ ವಿಚಾರಕ್ಕೆ ಹೋಗುವ. ಬಣ್ಣ ಮಾಡ್ಕೊಳ್ಳೋದು ಹೇಗೆ? ಈಗಲೂ ಕೂಡ ಒಂದೇ ರೀತಿಯ ಒಂದು ಬಣ್ಣ ತೆಗೆದುಕೊಂಡು ಹಚ್ಕೊಂಡ್ರೆ ಆಗುವುದಿಲ್ಲ. ಮೇಳದಲ್ಲಿ ಕೂಡ ಇವತ್ತಿಗೂ ಕೂಡ 2-3 ಬಣ್ಣಗಳನ್ನು ಮಿಶ್ರಣ ಮಾಡಿಯೇ ಹಚ್ಚಿಕೊಳ್ಳುವಂಥ ಕ್ರಮ ಇದೆ. ಆದರೆ ಅದೆಲ್ಲವೂ ಇವತ್ತು ಕೆಮಿಕಲ್ಸ್ ಪೌಡರ್ ರೂಪದಲ್ಲಿ ಸಿಗ್ತಾ ಇದೆ. ಕೆಮಿಕಲ್ಸ್ ಅಂದ್ರೆ ಅದು ಮುಖಕ್ಕೇನು ತೊಂದರೆ ಇಲ್ಲ, ಅದರಿಂದ ಮೆಡಿಸಿನ್ನೇ ಅದು. ಡಾಕ್ಟ್ರು ಉಪಯೋಗಿಸುವಂಥ ಮೆಡಿಸಿನ್ ಸಫೇದ್ ಅಂತ ಹೇಳ್ತಾರೆ, ಉಂಟಾ ಪೇಟಿಗೆ. ಬಿಳಿಯ ಬಣ್ಣವನ್ನು ಹೊಂದಿರುತ್ತದೆ. ಇದಕ್ಕೆ ಮೆಡಿಕಲ್ ಭಾಷೆಯಲ್ಲಿ ಜಿಂಕ್ ಆಕ್ಸೈಡ್ ಅಂತ ಹೇಳ್ತಾರೆ. ಜಿಂಕ್ ಆಕ್ಸೈಡ್ ಅಂತ. ನಮ್ಮ ಮೈಯಲ್ಲಿ ಏನಾದರೂ ಗಾಯ ಆದರೆ ಡಾಕ್ಟ್ರು ಉಪಯೋಗಿಸುವಂಥದ್ದು ಇದೇ ಪೌಡರ್, ಜಿಂಕ್ ಆಕ್ಸೈಡ್ ಅಂತ. ಬಿಳಿ ಬಣ್ಣ ಗೊತ್ತಾಯ್ತಾ? ಕೆಮಿಕಲ್ ಹೆಸರು ಅಥವಾ ಈಗಿನ ಮೆಡಿಸಿನ್ ಹೆಸರು ಜಿಂಕ್ ಆಕ್ಸೈಡ್ ಅಂತ, ಬಿಳಿಯ ಬಣ್ಣ. ಅದನ್ನು ಮೂಲವಾಗಿ ನಾವು ಬಳಸ್ತೇವೆ. ಇದು 1 ಚಮಚ ನಿಮ್ಮ ಮುಖದ ಗಾತ್ರಕ್ಕೆ ಅನುಗುಣವಾಗಿ ಅದು ಬೇಕು ಬಣ್ಣ. ಈಗ ಮೂಲವಾಗಿ ಹೇಳುವುದಾದರೆ ಒಂದು ಚಮಚ ಈ ಬಿಳಿ ಪೌಡರನ್ನು ಹಿಡ್ಕೊಂಡ್ರೆ ಇದು ಒಂದೇ ಹಚ್ಚಿದ್ರೆ ಆಗುವುದಿಲ್ಲ. ಇದರ ಜೊತೆಯಲ್ಲಿ ಹಳದಿಯ ಬಣ್ಣವನ್ನು ಮಿಶ್ರಣ ಮಾಡಬೇಕು. ಅಲ್ಲ, ಇವತ್ತಲ್ಲ ಅಲ್ಲ, ಇದು ಕೆಮಿಕಲ್ಸ್. ಈಗ ಸಿಗ್ತದೆ ಬಣ್ಣ, ಈಗ ಬಣ್ಣ ಸಿಗ್ತದೆ. ಇದು ಹಳದಿಯ ಬಣ್ಣ ಪೌಡರ್. ಆ ಬಿಳಿ ಬಣ್ಣಕ್ಕೆ ಹಳದಿ ಬಣ್ಣವನ್ನು ಮಿಶ್ರಣ ಮಾಡಬೇಕು. ಪ್ರಮಾಣ ಹೇಗೆ? 1 ಸ್ಪೂನನ್ನು ತಗೊಂಡ್ರೆ, 1 ಚಮಚ ಬಿಳಿ ಬಣ್ಣ ತಗೊಂಡ್ರೆ ಇದರಲ್ಲಿ 1/4 ಅಂಶ ಅಥವಾ ಅದಕ್ಕಿಂತ ಸ್ವಲ್ಪ ಮತ್ತು ಕಡಿಮೆ ಅದಕ್ಕೆ ಬಿಳಿಯ ಬಣ್ಣಕ್ಕೆ ಸೇರಿಸಬೇಕು ಈ ಬಣ್ಣವನ್ನು. ಆಮೇಲೆ ಇದಕ್ಕೆ ಯೆಲ್ಲೋ ಆಕ್ಸೈಡ್ ಅಂತ ಹೇಳ್ತಾರೆ. ಬಿಳಿ ಬಣ್ಣ ಜಿಂಕ್ ಆಕ್ಸೈಡ್, ಇದು ಯೆಲ್ಲೋ ಆಕ್ಸೈಡ್ ಅಂತ ಇದರ ಹೆಸರು, ಈಗ ಹೆಸರು. ಆಮೇಲೆ ಅದಕ್ಕೆ ಈ ಕೆಂಪು ಬಣ್ಣವನ್ನು ಸೇರಿಸ್ಬೇಕು. ಅದೆರಡು ಮಿಶ್ರಣ ಮಾಡಿದ ಮೇಲೆ ಅದಕ್ಕೆ ಈ ಕೆಂಪು ಬಣ್ಣ ಹಾಕುವಾಗ ಬಹಳ ಜಾಗ್ರತೆ ಬೇಕು. ಅದನ್ನು ನೋಡಿ 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 ಹಾಕಬೇಕು. ಬಣ್ಣವನ್ನು ಕಲಿಸಿ, ಹಳದಿ ಮತ್ತು ಬಿಳಿ ಬಣ್ಣವನ್ನು ಕಲಿಸ್ಕೊಂಡು ಅದನ್ನು ನೋಡಿಕೊಂಡು ಕೆಂಪನ್ನು ಹಾಕಬೇಕು. ಹಾಗಾಗಿ ಕೆಂಪು ಅನ್ನುವಂಥದ್ದು ಬಹಳ ಜಾಸ್ತಿಯಾಗಿ ಬಿಟ್ಟರೆ ಮತ್ತೆ ಕೆಂಪಾಗ್ತದೆ. ಅದನ್ನು ಯಾವ ಬಣ್ಣಕ್ಕೆ ಬೇಕು ನಮಗೆ ಅಷ್ಟಕ್ಕೆ ಮಾತ್ರ ಕೆಂಪು ಸೇರಿಸ್ತಾ ಹೋದ ಹಾಗೆ ಮುಖದ ಆ ಬಣ್ಣ ಕೆಂಪಾಗ್ತದೆ.
ಇವಿಷ್ಟು ಬಣ್ಣವನ್ನು ತೆಂಗಿನ ಎಣ್ಣೆಯಲ್ಲಿ ಕಲಿಸಬೇಕು, ನೀರಿನಲ್ಲಿ ಕಲಿಸುವುದಲ್ಲ. ತೆಂಗಿನ ಎಣ್ಣೆಯಲ್ಲಿ ಕಲಿಸಿ ಈ ಮಿಶ್ರಣ, 3 ಬಣ್ಣಗಳ ಮಿಶ್ರಣವನ್ನು ಒಟ್ಟಿಗೆ ಮಾಡಬೇಕು. ತೆಂಗಿನ ಎಣ್ಣೆಯಲ್ಲಿ ಕಲಿಸೋದು ಯಾಕೆ ಗೊತ್ತುಂಟಾ ಯಾರಿಗಾದರೂ? ಇಲ್ಲ. ಹಾಂ 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 ಯಾಕೆ? ಹಾಂ ನೋಡಿ ಇಷ್ಟು ಆಲೋಚನೆ ಮಾಡಿದ್ದಾರೆ. ನೀರಿನಲ್ಲಿ ಹಾಕಿಕೊಂಡ್ರೆ ನೀವು ವೇಷ ಕಟ್ಟಿ ಕುಣಿದಾಗ ಮುಖ ಬೆವರ್ತದೆ, ನೀರಿನಲ್ಲಿ ಕಲಿಸಿದ್ದು ಬಣ್ಣ ಜಾರಿ ಹೋಗ್ತದೆ, ನಿಲ್ಲುವುದಿಲ್ಲ ಮುಖದಲ್ಲಿ. ಆದ್ದರಿಂದ ಯಕ್ಷಗಾನ ಇಡೀ ರಾತ್ರಿ ನಡೆಯುವ ಕಾರ್ಯಕ್ರಮ. ಈಗ ನೀವೆಲ್ಲ ನೋಡಿದ ಹಾಗೆ ಒಂದು ಪ್ರಸಂಗ 1.5 ಗಂಟೆ 2 ಗಂಟೆ 3 ಗಂಟೆ ಪ್ರಸಂಗ ಅಲ್ಲ, ಹಿಂದೆ ಆಗ್ತಾ ಇತ್ತು. ಇಡೀ ರಾತ್ರಿ 8 ಗಂಟೆಗೆ ಅವರು ರಂಗಕ್ಕೆ ಬಂದರೆ ಬೆಳಿಗ್ಗೆ 6 ಗಂಟೆ 7 ಗಂಟೆವರೆಗೆ ಅವರು ಇರಬೇಕು. ಪಾತ್ರಗಳನ್ನು ಬದಲು ಮಾಡಿದ ಹಾಗೆ ಅವರು ಅದನ್ನು ಬದಲು ಮಾಡಿಕೊಂಡು ಕುಣಿಬೇಕು. ಹಾಗೆ ಇಡೀ ರಾತ್ರಿಯ ಕಾರ್ಯಕ್ರಮ ನಡೀತಾ ಇದ್ದದ್ದು ಹಿಂದೆ. ಆದ್ದರಿಂದ ಅದು ಜಾರಿ ಹೋಗಬಾರ್ದು. ಬಣ್ಣ ಹಚ್ಚಿದ್ದು ಒಮ್ಮೆ ಹಚ್ಚಿದ್ದು ಬೆಳಗ್ಗೆವರೆಗೆ ಹಾಗೆ ಶಾಶ್ವತವಾಗಿ ನಿಲ್ಲಬೇಕು. ಆದ್ದರಿಂದ ಎಣ್ಣೆಯಲ್ಲಿ ಹಚ್ಚುವುದನ್ನು, ಎಣ್ಣೆಯಲ್ಲಿ ಹಚ್ಚಿದಾಗ ಅದು ಮುಖದಿಂದ ಜಾರುವುದಿಲ್ಲ. ಕೈಯಲ್ಲಿ ಹಚ್ಚಿಕೊಳ್ಬೇಕು ಬಣ್ಣವನ್ನು, ಬ್ರಷ್ನಲ್ಲೆಲ್ಲ ಹಚ್ಚುವುದಲ್ಲ. ಕೈಯಲ್ಲಿ ಅದನ್ನು ಕಲಸಿ ನಿಮ್ಮ ಬೆರಳುಗಳಿಂದ ನಿಮ್ಮ ಅಂಗೈಗಳಿಂದ ಹಚ್ಚಿಕೊಳ್ಬೇಕು. ಹಚ್ಚಿದ ನಂತರ ಮುಖೆಲ್ಲ ಎಂತ ಆಗಿರ್ತದೆ? ಎಸ್ ಮಾಡಿ. ಹಾಂ, ಕೆಂಪು ಕಲರ್ ಆಗ್ತದೆ. ಏನಾಗಿರ್ತದೆ? ತೆಂಗಿನ ಎಣ್ಣೆಯಲ್ಲಿ ಕಲಸಿ ಮುಖ ಹಚ್ಚಿಕೊಂಡಿದ್ದೀರಿ, ಮುಖ ಎಲ್ಲ ಅಂಟಾಗಿರ್ತದೆ. ಯಾಕೆ? ಎಣ್ಣೆಯ ಅಂಶ ಇರುವುದಿಲ್ಲ. ಅದಕ್ಕಾಗಿ ನೋಡಿ, ಪೌಡರ್ ಅಂತ ಸಿಗ್ತದೆ, ರೋಸ್ ಪೌಡರ್ ಅಂತ ಹೇಳ್ತೇವೆ ನಾವು ಯಕ್ಷಗಾನದಲ್ಲಿ. ರೋಸ್ ಪೌಡರ್ ಅಂತ ನೋಡಿ, ಇದು ಪೌಡರ್. ಇದು ಕೂಡ ಬಿಳಿ ಬಣ್ಣ, ಸಫೇದ್ ಕೂಡ ಬಿಳಿ ಬಣ್ಣ. ಅದನ್ನು ನೀವು ಮಿಶ್ರಣ ಮಾಡ್ಕೊಳ್ಳಿಕ್ಕಿಲ್ಲ. ಇದು ಮುಖಕ್ಕೆ ಅಂಟುವುದಿಲ್ಲ. ಇದು ನೀವು ನೀರು ಹಾಕಿದ್ರು ಅಂಟುವುದಿಲ್ಲ, ಎಣ್ಣೆ ಹಾಕಿದ್ರು ಅಂಟುವುದಿಲ್ಲ. ಇದು ಖಾಲಿ ನಿಮ್ಮ ಮುಖ ಡ್ರೈ ಆಗಲಿಕ್ಕೆ, ಒಣಗಲಿಕ್ಕೆ. ಬಣ್ಣವನ್ನು ಹಚ್ಚಿ ಸರಿ ಮುಖ ಕ್ಲೀನ್ ಮಾಡಿಕೊಂಡ್ರ ಮೇಲೆ ಈ ಪೌಡರನ್ನು ಇಡೀ ಮುಖಕ್ಕೆ ಹಚ್ಚಿಕೊಳ್ಬೇಕು. ಹಚ್ಚಿಕೊಂಡು ಒಂದು ಸಂದು ಬಿಡದೆ ಮುಖಕ್ಕೆ ಹಚ್ಚಿಕೊಳ್ಬೇಕು. ಹಚ್ಚಿಕೊಂಡಾಗ ಅದು ಎಣ್ಣೆ ಎಲ್ಲ ಅಂಶ ಡ್ರೈ ಆಗ್ತದೆ, ಮುಖ ಕ್ಲೀನ್ ಆಗ್ತದೆ. ಆ ಪೌಡ್ರ್ ಹೆಚ್ಚಿಗೆ ಇದ್ದ ಪೌಡ್ರ್ ಅಂಶ ಎಲ್ಲ ಹೀಗೆ ಒರೆಸಿ ತೆಗಿಬೇಕು. ಆಮೇಲೆ ಮುಖವನ್ನು ನೀರಿನಲ್ಲಿ ತೊಳಿಬೇಕು, ಉಜ್ಜಬೇಕು. ಸ್ಪಂಜಿನಲ್ಲಿ ಹೀಗೆ ಸ್ಪಂಜ್ ಮಾಡ್ಕೊಳ್ತಾರೆ. ಮೇಳದಲ್ಲಿ ಆದರೆ ಕೈಯಲ್ಲೇ ಉಜ್ಜಿ ತೊಳ್ಕೊಳ್ತಾರೆ, ಕೈಯಲ್ಲೇ ನೀರು ಹಾಕ್ಕೊಂಡು ಉಜ್ಕೊಳ್ತಾರೆ ಮೇಳದ ಕ್ರಮ. ಆಗ ನಿಮ್ಮ ಮುಖ ಕ್ಲೀನ್ ಈಗ ಹೇಗಿದೆ ಅದು ಬಣ್ಣವಾಗಿರ್ತದೆ. ಆಯ್ತಾ? ಇದೀಗ ಇಷ್ಟು ಮಾಡುವ, ಮತ್ತೆ ಉಪ್ಪು ಎಲ್ಲ ಮತ್ತೆ ನೋಡುವ. ಹಾಂ, ನೋಡಿ, ನಾನು ಹೇಳಿದ ಹಾಗೆ 3 ಬಣ್ಣವನ್ನು ಮಿಶ್ರಣ ಮಾಡಿದ ಮೇಲೆ ಈ ಬಣ್ಣ ಆಗ್ತದೆ. ಇದಕ್ಕೆ ಗೌರವರ್ಣ ಅಂತ ಹೇಳ್ತೇವೆ. ಗೌರವರ್ಣ, ಮುಖ ಯಾವಾಗಲೂ ಗೌರವರ್ಣವಾಗಿರ್ಬೇಕು. ನೋಡಿ, ಇದರಲ್ಲಿ ಹಳದಿ ಅಂಶ ಇಲ್ಲದಿದ್ದರೆ ಬರೇ ಗುಲಾಬಿ ಕಾಣ್ತದೆ. ಈ ಹಳದಿ ಹಾಕದೇ ಇದ್ರೆ ಅಥವಾ ಕೆಂಪು ಹಾಕದೇ ಇದ್ರೆ ಬಿಳಿಚಾಗಿ ಕಾಣಿಸ್ತದೆ. ಹಾಗಾಗಿ 3 ಬಣ್ಣಗಳನ್ನು ಸರಿಯಾಗಿ ಮಿಶ್ರಣ ಮಾಡಿ ಹಚ್ಚಿಕೊಳ್ಳಬೇಕು.
ಯಾರಾದರೂ ಒಬ್ರು ಬನ್ನಿ ಇಲ್ಲಿ. ಒಬ್ರು 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 ಬಂದಾಯ್ತು. ಒಬ್ರು ಬಂದಾಯ್ತು. ನೀನೇ ಬಾ, ದೊಡ್ಡವ ನೀನೇ ಬಾ. ನೋಡಿ ಆ ಬಣ್ಣ ಕೇಳಿ, ನಾನು ಹೇಳಿದ ಬಣ್ಣ ನೋಡಿ ಹೀಗಾಗಿದ್ದರೆ ಇದು ಎಣ್ಣೆಯಲ್ಲಿ ಕಲಿಸಿದ ಬಣ್ಣ. ಗೊತ್ತಾಯ್ತಾ? ನಾನು ನಿಮಗೆ ಮೇಕಪ್ ಮಾಡ್ತೇನೆ, ಹೇಗೆ ಮಾಡ್ತೇನೆ ಅನ್ನೋದನ್ನು ನೀವು ಗಮನಿಸಬೇಕು. ನೋಟ್ ಮಾಡ್ಕೊಳ್ಳುವವರು ನೋಟ್ ಮಾಡ್ಕೊಳ್ಳಿ. ಎಂತ ಮಾಡಿ ಬರ್ಕೋಬೇಕು ನೋಡಿ ಹೀಗೆ ನಿಮಗೆ ಮಿಕ್ಸ್ ಆಗಿದೆ, ಮಿಕ್ಸ್ ರೆಡಿ ಆಗಿದೆ. ಬಣ್ಣ ಕೂಡ ಹೀಗೆ ಮಿಕ್ಸ್ ಮಾಡಬೇಕು. ಮಾಡುವ ಇದು ಆಗಿದೆ, ನೆಕ್ಸ್ಟ್ ಮಿಕ್ಸಿಗೆ ಮಾಡುವ. ಅವ್ರಿಗೆ ಅಲ್ಲೊಂದು ಬಟ್ಟೆ ಕೊಡಿಯಾ? ಬಟ್ಟೆ ನೀ ಬಟ್ಟೆ ತರಲೇನಾ? ಒಂದು ಕೊಡು ಕೊಡು ಅದು ಕೊಡು, ಆಮೇಲೆ ಇದು ಮಾಡಬೇಕು. ಕೂದಲೆಲ್ಲ ಎಳ್ದು ಟೈಟ್ ಮಾಡಿ ಕಟ್ಟಿದ್ದೆ. ಅದೇ ಹೇಳಿದೆ, ಎಂತ ಕಟ್ಟರೆ ಅಂತ ಗೊತ್ತಿಲ್ಲ. ಎಲ್ಲ ನನ್ನ ಅಪ್ಪ ಕಟ್ಟಿದ್ದೆ ಬೆಟ್ಟು ಹಾಲಿಗೆ. ಈಗ ಕಾರಣ ಕೂದಲೆಲ್ಲ ಇಲ್ಲಿ ಎಳೆದು ಹಿಂಗೆ ಕಟ್ಟಿದೆ ಅಲ್ಲ, ಅದು ಕಟ್ಟಿದ್ದೆ. ಯಾಕೆ ಕೂದಲು ಕೂದಲು ಸುತ್ತ ಇರ್ತದೆ ಅವರದೆಲ್ಲ ಹಿಂಗೆ ರಂಜಿತ್ ಫೋಟೋ ಆಮೇಲೆ ಅದಕ್ಕೆ ಅವ್ರು ಅದನ್ನ ಎಳೆದು ಏನು ಮಾಡಿ ಮೇಲ್ ಮಾಡಿ ಕಟ್ಟಿ ಅವಾಗ ಇದು ಮಾಡ್ತಾರೆ. ಇಲ್ಲೆಲ್ಲ ಇಲ್ಲಿ ಎಳೆದು ಹಿಂಗೆ ಕಟ್ಟಿರಿ, ಇಲ್ಲ ಹಾನಿ ನೆಲ್ಕೋದಿಲ್ಲ ಕೋಳಿ ಮತ್ತು ಸಿಕ್ಕಿಲ್ಲ. ಅಲ್ಕಾಣಿ ಅಲ್ಕಾಣಿ ಒಂದ್ಸತಿ ನೋಡ್ಕೊಳ್ಳಿ, ಅವ್ರು ಎಂತ ಮಾಡ್ತಿದ್ದಾರೆ ನೋಡ್ಕೊಳ್ಳಿ. ನೋಡಿ ಇದು ಸರಿಯಾದ ಬಣ್ಣ ಇದೆ. ಇದಕ್ಕೆ ಕೆಂಪು ಜಾಸ್ತಿ ಮಾಡ್ಬೋದು, ಅಂದರೆ ಸ್ವಲ್ಪ ಕ್ರೂರತೆ ಬರಬೇಕಾದ್ರೆ ಸ್ವಲ್ಪ ಕೆಂಪು ಮಾಡ್ಬೋದು. ಇದು ಸಾಮಾನ್ಯವಾಗಿ ಎಲ್ಲ ಮುಖಕ್ಕೂ ಹಚ್ಚಿಕೊಳ್ಳುವಂಥ ಬಣ್ಣ. ನಗಾಡುತ್ತಿಲ್ಲ. ಅವನಿಗೆ ಇದು ಮಾಡಿ ವಾಲಿ ಸೆನ್ಸ್ ಇಲ್ಲ ನಿಮಗೆ, ಕ್ಯಾಮ್ರಾ ಸೆನ್ಸ್ ಇಲ್ಲ, ಅದು ಮಾತ್ರ ಮಾಡಿ ಮೂವಿಗೆ ಹೋಗ್ಬೋದು. ಕ್ಯಾಮ್ರಾ ಸೆನ್ಸ್ ಮತ್ತು ಮೂವಿ ನಾನು ಆಕ್ಟ್ ಮಾಡೋದು ಕ್ಯಾಮ್ರಾ
ಇವೆಲ್ಲ ಅಲ್ಲಲ್ಲಿ ಬಣ್ಣ ಆಗಿದೆ. ಕೆಲವು ಕಡೆಯಲ್ಲಿ ಬಣ್ಣ ದಪ್ಪ ಇದೆ, ಕೆಲವು ಕಡೆಯಲ್ಲಿ ಬಣ್ಣ ತೆಳು ಇದೆ. ಅದನ್ನೆಲ್ಲ ಈಗ ಸರಿ ಮಾಡಬೇಕು. ಸರಿ ಮಾಡುವುದು ಅಂದರೆ ಗಾರೆ ಮಾಡುವುದು ನೋಡಿದ್ದೀರಾ? ಗೋಡೆ ಗಾರೆ ಮಾಡುವುದು. ಆಮೇಲೆ ಎಲ್ಲ ಹಾಕಿ ಸರಿ ಮಾಡ್ತಾರೆ, ಲೆವೆಲ್ ಮಾಡ್ತಾರೆ. ಹಾಗೆ ಆಗಬೇಕು. ಇಡೀ ಮುಖ ಈಗ ಲೆವೆಲ್ ಆಗಬೇಕು. ಆಗ ನೋಡಿ ಎರಡೂ ಕೈಯಲ್ಲಿ ಈ ಬಣ್ಣವನ್ನು ಒಟ್ಟು ಮಾಡಬೇಕು. ಈಗ ಒಟ್ಟು ಮಾಡಿ ಕಟ್ಟಬೇಕು. ಬೆರಳಲ್ಲಿ ಮಾಡ್ಬೋದು. ಇಲ್ಲಿ ಕೈ ಹೋಗುದಿಲ್ಲ, ಅದರಿಂದ ಬೆರಳಿನಲ್ಲಿ ಸರಿ ಮಾಡಬೇಕು. ಮೂಗ ಹತ್ರ, ಕಣ್ಣಿನ ಹತ್ರ. ಎಲ್ಲ ಒಳಗಿದೆ. ನೋಡಿ ಈಗ ಮುಖ ಎಲ್ಲ ಒಂದೇ ಆಗಿದೆ ಅಲ್ವಾ? ಆಗ ಇದ್ದಾಗೆ ಮುಖದಲ್ಲೆಲ್ಲ ಗೆರೆ ಎಲ್ಲ ಇಲ್ಲ, ಫೇಸ್ ಒಂದೇ ಆಗಿದೆ. ತಗೋಬೇಡ ಅಲ್ವಾ? ಆಮೇಲೆ ಚೆನ್ನಾಗಿ ಕೈಯನ್ನು ಮುರಿಸ್ಕೊಳ್ಬೇಕು. ನಿಮ್ಮ ಕೈಯಲ್ಲಿ ಎಲ್ಲಿಯೂ ಬಣ್ಣ ಇರಬಾರ್ದು. ಇಷ್ಟಾದ್ಮೇಲೆ ನೋಡಿ ಆ ಮುಖಕ್ಕೆ ನಾನು ಹೇಳಿದ್ನಲ್ಲ ಆಗ, ಹಾಗೆ ಪೌಡ್ರನ್ನು ಮುಖಕ್ಕೆ ಅಪ್ಲೈ ಮಾಡಬೇಕು. ಪೌಡ್ರ್ ಹಾಕುವಾಗ ಜಾಗ್ರತೆ ಇರಬೇಕು. ನಿಮ್ಮ ಕೈ ಯಾವುದು ಆ ಬಣ್ಣಕ್ಕೆ ತಾಗಬಾರ್ದು. ಬೇರೆ ಬರೀ ಪೌಡ್ರ ಪಂಪ್ ಮಾತ್ರ ಪೌಡ್ರ್ ತಗೊಳ್ಬೇಕು, ತಾಗಿಸ್ಬೇಕು. ಬಿಸಿಗೆ ಬಿಡೋಣಲ್ಲ, ಚೆನ್ನಾಗಿ ಮುಚ್ಚಿ ತೆಗಿ.
ಬಣ್ಣ ಆಗಿದೆ. ಪ್ರಥಮವಾಗಿ ಹೀಗೆ ಬಣ್ಣ. ಇದಕ್ಕೆ ಈಗ ಮೇಲೆ ನಾಮಗಳನ್ನೆಲ್ಲ ಹಾಕಬೇಕು. ಮುಖಕ್ಕೆ ಅಲಂಕಾರ. ನೋಡಿ ಹೀಗೆ ಒಂದು ಕಡ್ಡಿಯನ್ನು ತಗೊಳ್ಬೇಕು. ಬ್ರಷ್ ತಗೊಂಡ್ರೆ ಆಗ್ತದೆ. ಈಗೆಲ್ಲ ಬ್ರಷ್ನಲ್ಲೇ ಮಾಡುವಂಥದ್ದು. ಹಿಂದೆಲ್ಲ ಕಡ್ಡಿಯಲ್ಲೇ ಕಣ್ಣನ್ನೆಲ್ಲ ಬರ್ಕೊಳ್ತಾ ಇತ್ತು. ಬ್ರಷನ್ನು ಉಪಯೋಗಿಸ್ತಾ ಇರಲಿಲ್ಲ ಹಿಂದೆ. ಇವೆಲ್ಲ ಬೇಕಾದ ರೀತಿಯಲ್ಲಿ ಬ್ರಷ್ ಬರ್ತದೆ. ಈಗ ಪ್ರಥಮವಾಗಿ ಮಧ್ಯದಲ್ಲಿ ಹಣೆಯಲ್ಲಿ ನೇರವಾಗಿ ಒಂದು ನಾಮ ಹಾಕೊಳ್ಬೇಕು. ಎರಡೂ ಮುಖಗಳು ಸರಿಯಾಗಿರ್ಬೇಕು. ಎಡಕ್ಕೋ ಬಲಕ್ಕೋ ಅದು ಇದಾಗಬಾರ್ದು. ಕೆಳಗಿನಿಂದ ತುದಿಯಿಂದ ಮೇಲೆ ಹಾಕೊಳ್ಬೇಕು ನಾಮ ಹಾಕೊಳ್ಳುವ. ಈಗೆಲ್ಲ ಹಾಕೊಳ್ಳಿಕ್ಕೆ ಆಗುದಿಲ್ಲ, ಎಲ್ಲ ಓರೆ ಆಗ್ತದೆ. ಕೆಳಗಿನಿಂದ ನೇರವಾಗಿ ಒಂದು ನಾಮ ಉದ್ದಕ್ಕೆ. ಬುಡದಲ್ಲಿ ನೋಡಿ, ಈ ಹುಬ್ಬು ಉಂಟಲ್ಲ, ನಿಮ್ಮ ಸಹಜ ಹುಬ್ಬಿದೆ. ಹುಬ್ಬಿನ ಮಧ್ಯದಿಂದ ಇಲ್ಲಿಂದ ಬರಬೇಕು. ಇಲ್ಲಿಂದೆಲ್ಲ ಹಾಕುದಲ್ಲ, ಹಣೆ ಮೇಲೆ ಹಾಕುದಲ್ಲ. ಈ ಹುಬ್ಬಿನ ಮಧ್ಯದಿಂದ ಅದನ್ನು ಸ್ಟಾರ್ಟ್ ಮಾಡಬೇಕು. ಅದು ಬುಡದಲ್ಲಿ ಅಗಲ ಇರ್ತದೆ, ಸ್ವಲ್ಪ ತಲೆ ಮೇಲೆ ಸಪೂರ ಆಗ್ತದೆ. ನೇರವಾಗಿ ನಾಮವನ್ನು ಎಳೆದುಕೊಳ್ಬೇಕು. ಆಮೇಲೆ ಇನ್ನೀಗ ಹುಬ್ಬನ್ನು ಬರಿಬೇಕು. ಯಕ್ಷಗಾನದಲ್ಲಿ ಹುಬ್ಬಿರುವಂಥದ್ದು ಒಂದು ಬಿಲ್ ಉಂಟಲ್ಲ, ಬಿಲ್ ಯಾವುದು ಕೈಯಲ್ಲಿ ಹಿಡಿಯುವಂಥ ಬಿಲ್, ಯಕ್ಷಗಾನದ್ದಲ್ಲ, ನಾಟಕದಲ್ಲೆಲ್ಲ ನೋಡ್ತೀವಿ ಧಾರಾವಾಹಿ. ಆ ಬಿಲ್ಲು ಉಂಟಲ್ಲ, ಹೀಗೆ ಹಾಕ್ಬಿಡ್ತೀವಿ. ಅದನ್ನು ಮಧ್ಯದಲ್ಲಿ ತುಂಡು ಮಾಡಿದರೆ 2 ಪಾಲಾಗ್ತದೆ. ಆ ಒಂದು ಪಾಲಿನ ಹಾಗೆ ಬಿಲ್ಲಿನ ಆಕೃತಿಯಲ್ಲಿ ಇರಬೇಕು ಹುಬ್ಬನ್ನು ಅಂತ ನೋಡಿ ಬರಿತೇನೆ. ನಿಮ್ಮ ಹುಬ್ಬಿನ ಸಹಜವಾಗಿ ನಿಮ್ಮ ಹುಬ್ಬಿನ ಮೇಲೆ ಒಂದು ಗೆರೆಯನ್ನು ಎಳ್ಕೊಳ್ಬೇಕು ನೋಡಿ ಹೀಗೆ.
ಆಕಾರ ಬರಲಿಲ್ಲ. ಆಕಾರ ಮಾಡಬೇಕಾದ್ರೆ ಅದು ಅರ್ಧ ಬಿಲ್ಲಿನ ಹಾಗೆ ಆಗಬೇಕು. ನೋಡಿ, ಈ ತುದಿ ಕಪ್ಪು ಇರಬೇಕು. ಆಕೃತಿ ಆಗುತ್ತೆ, ಹೂವಿನ ಆಕೃತಿ. ಹಾಗೆಯೇ ಈ ಕಡೆಯಲ್ಲೂ ಬರಿಬೇಕು. ಸೇಮ್ ಅದೇ ರೀತಿಯಲ್ಲಿ ಈ ಕಡೆ ಇರಬೇಕು. ಎರಡು ಹುಬ್ಬುಗಳು ಆಗಿದೆ. ಆಮೇಲೆ ಕಣ್ಣು ಬರಿಬೇಕು. ಕಣ್ಣಿಗೆ ಆಕಾರ ಕೊಡು ಮಾಡಿ. ಕಣ್ಣಿನ ಆಕೃತಿ ಮೀನಿನ ಆಕೃತಿ ಆಗಬೇಕು. ಮೀನು ಹೇಗಿರ್ತದೆ ಅಥವಾ ಕಮಲದ ದಳ ಹೇಗಿರ್ತದೆ ಆ ಆಕೃತಿಯಲ್ಲಿ ಕಣ್ಣಿರಬೇಕು. ನಿಮ್ಮ ಕಣ್ಣು ಹೇಗೆ ಇರಲಿ, ಆದರೆ ಬರ್ಕೊಳ್ಳುವಾಗ ಆ ಆಕೃತಿ ಬರಬೇಕು. ಎರಡೂ ಕಣ್ಣುಗಳು ಸಮಾನವಾಗಿ ಕಾಣಿಸಬೇಕು.
ಶುರುವಾಗಿದೆ. ನಾಮ ಹಾಕ್ಕೊಳ್ಳಿ. ಈ ನಾಮ ಮಧ್ಯದಲ್ಲಿ ಒಂದು ಅಕ್ಷತೆಯನ್ನು ಹಾಕ್ತಾರೆ. ಹಣೆಯಲ್ಲಿ ಒಂದು ಅಕ್ಷತೆಯನ್ನು, ಎರಡು ಹುಬ್ಬಿನ ಮಧ್ಯದಲ್ಲಿ ಈ ಅಕ್ಷತೆ ಅಂತ ಮಧ್ಯದಲ್ಲಿ ಒಂದು ಕೊಟ್ಟು ಹಾಕ್ತಾರೆ. ಗಲ್ಲದಲ್ಲಿ ಒಂದು ದೃಷ್ಟಿಯ ಬೊಟ್ಟಿನ ಹಾಗೆ ಒಂದು ಬೊಟ್ಟು. ಬರೆದ ಮೇಲೆ ಮುದ್ರೆ ಹಾಕಬೇಕು. ಮುದ್ರೆಗಳು ನಾಮಕ್ಕೆ ನಾಮಮುದ್ರೆಗಳು ನೀರಿನಲ್ಲಿ ಕಲಸಿ ಹಾಕೊಳ್ಬೇಕು. ಎಣ್ಣೆಯಲ್ಲಿ ಕಲಸಿಕ್ಕಿಲ್ಲ. ಮತ್ತೆ ನೀರಿನಲ್ಲಿ, ಹಾಗೆ ಹೇಳಿದ್ನಲ್ಲ, ಸಫೇದ್ ಮೂಲವಾಗಿ ಫಸ್ಟಿಗೆ ಹೇಳಿ ಸಫೇದ್ ಬಿಳಿ ಬಣ್ಣ, ಅದನ್ನು ನೀರಿನಲ್ಲಿ ಕಲಸಿ ನೋಡಿ. ನಾಮಗಳಿಗೆ ಕಣ್ಣಿನ ಹತ್ರ ಮುದ್ರೆ ಎಲ್ಲ ಬರ್ತದೆ. ನಾಮಕ್ಕೆ
ಇಲ್ಲ ಸರ್, ಹಾಂ ಅವಾಗೆಲ್ಲ ಆಯಿಲಲ್ಲಿ ಹಾಕ್ಬೇಕಂತ. ಆವಾಗ ಆಯಿಲಲ್ಲಿ ಹಾಕಿದ್ದೇವೆ. ಈಗ ಅದನ್ನು ಆಯಿಲ್ ಹಾಕಿದರೆ ಏನಾಗ್ತದೆ? ಅದು ಬಣ್ಣ ಕಿತ್ತೋಗ್ತದೆ. ನೀವು ಆ ಬಣ್ಣ ಅಳಿಸ್ಬೇಕಾದ್ರೆ ಪುನಃ ಆಯಿಲ್ ಹಾಕಬೇಕು. ನಿಮ್ಮ ಮುಖದ ಬಣ್ಣ ತೆಗಿಬೇಕಾದ್ರೆ ಆಯಿಲೇ ಹಾಕಬೇಕು, ನೀರಿನಲ್ಲಿ ಹೋಗುವುದಿಲ್ಲ. ಆದ್ದರಿಂದ ಇದನ್ನು ನೀರಿನಲ್ಲಿ ಕಲಸಿ ಹಾಕ್ಕೊಳ್ಬೇಕು. ಆಯಿಲಲ್ಲಿ ಹಾಕಿದರೆ ಅದೆಲ್ಲ ಫೇಡ್ ಆಗ್ತದೆ. ನೀವು ಮೊದಲು ಹಾಕಿದ ಬಣ್ಣ ಉಂಟಲ್ಲ, ಅದೆಲ್ಲ ಫೇಡ್ ಆಗ್ತದೆ. ಅದರಿಂದ ಇದನ್ನು ನೀರಿನಲ್ಲಿ ಹಾಕ್ಕೊಳ್ಬೇಕು. ಇದನ್ನು ಮತ್ತೆ ನೀವು ರಂಗಕ್ಕೆ ಹೋಗಿ ಬಂದ ಮೇಲೆ ಎಲ್ಲಿಯಾದರೂ ಪಕ್ಕನೆ ಹೋಯ್ತಪ್ಪ ಅದು, ಮತ್ತೆ ಪುನಃ ಹಚ್ಚಲಿಕ್ಕೆ ಆಗ್ತದೆ ಅದರ ಮೇಲೆ. ಆ ಬೇಸ್ ಬಣ್ಣ ಹೋದರೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಆಯ್ತಾ? ಅದಕ್ಕೆ ನೀರಿನಲ್ಲೇ ಹಾಕ್ಕೊಳ್ಬೇಕಿದೆ. ಇದು ನಾಮ. ಇದರಲ್ಲಿ ಹಲವು ವಿಧಗಳಿದೆ ನಾಮಗಳನ್ನು ಹಾಕ್ಕೊಳ್ಳುವಾಗ. ಇದು ಮಾಮೂಲಿಯಾಗಿ ಉಪಯೋಗಿಸುವಂಥದ್ದು. ಈ ಬಾಲಗೋಪಾಲ ವೇಷ, ಕೃಷ್ಣನ ವೇಷ, ಹೀಗೆ ಕೇದಿಯ ಮುಂದಲ ವೇಷ ಅಂತ ಒಂದು ವರ್ಗ ಬರ್ತದೆ ಯಕ್ಷಗಾನ. ಕೇದಿಯ ಮುಂದಲೆ ನೋಡಿದ್ದೀರಲ್ಲ, ಹೀಗಿರುವಂಥ ಆ ಎಲ್ಲ ವೇಷಗಳು ಹೆಚ್ಚಾಗಿ ನಾವು ಈ ರೀತಿಯಲ್ಲಿ ಉಪಯೋಗಿಸ್ತೇವೆ. ಇದರಲ್ಲೂ ಬೇರೆ ಬೇರೆ ರೇಖೆಗಳನ್ನೆಲ್ಲ ಬೇರೆ ಮಾಡಬಹುದು. ಇದು ಮೂಲವಾದಂತಹ ಒಂದು ಚಿಹ್ನೆ. ನೋಡಿ, ಇದೀಗ ನಾಮ ಹೇಳ್ತೇವೆ. ಇನ್ನೀಗ ಇಲ್ಲಿ ಹುಬ್ಬಿನ ಹತ್ತಿರ, ಕಣ್ಣಿನ ಹತ್ತಿರ ಎಲ್ಲ ಬೇರೆ ಮುದ್ರೆಗಳನ್ನು ಹಾಕಬೇಕು. ಮುದ್ರೆ ಅಂತ ಹೇಳ್ತೇವೆ.
ಮುದ್ರೆ ಹಾಕೋ ಕ್ರಮ ನೋಡಿ. ಇದು ಸಾಧಾರಣವಾಗಿ ಎಲ್ಲ ವೇಷಗಳಿಗೆ ಹಾಕುವ ಕ್ರಮ ಮುದ್ರೆ ಕೂಡ. ಇದಕ್ಕೆ ವೈಷ್ಣವ ಮುದ್ರೆ ಅಂತ ಹೇಳ್ತೇವೆ. ವಿಷ್ಣುವನ್ನು ನಂಬಿದಂಥವರು ಹಾಕಿಕೊಳ್ಳುವಂತಹ ಮುದ್ರೆ ನೋಡಿ. ಇದು ಗೇರು ಬೀಜದ ಆಕೃತಿಯಲ್ಲಿ ಇರಬೇಕು. ಕೆಳಗಡೆ ಗೇರು ಬೀಜದ ಆಕೃತಿ ಗೊತ್ತಾಯ್ತಾ? ಇದು ಮುದ್ರೆ ನಾಮ. ನೋಡಿ, ನಾಮ ಮತ್ತು ಮುದ್ರೆಗಳು ನಿಮಗೆ ಸ್ಪಷ್ಟವಾಗಿ ಗೋಚರಿಸ್ಬೇಕು. ರಂಗದಲ್ಲಿ ವೇಷ ಕುಣಿಯುವಾಗ ಅದು ಗೋಚರಿಸ್ಬೇಕು. ಆದ್ದರಿಂದ ಏನು ಮಾಡಬೇಕು? ಅದಕ್ಕೆ ಯಾರಿಗಾದರೂ ತೋರ್ಬೇಕು. ಈಗ ಕರೆಕ್ಟ್ ಎದ್ದು ತೋರ್ಬೇಕು. ರಂಗದಲ್ಲಿ ಏನು ಮಾಡಬೇಕು? ಅದಕ್ಕೆ ಬಾರ್ಡರ್ ಹಾಕಬೇಕು, ಔಟ್ಲೈನ್ ಹಾಕಬೇಕು. ಯಾವುದೇ ಡ್ರಾಯಿಂಗ್ ಆಗಿರಲಿ, ಯಾವುದೇ ಒಂದು ಚಿತ್ರ ಬಿಡಿಸಿರಲಿ, ಅದು ಎದ್ದು ಕಾಣಿಸ್ಬೇಕಾದ್ರೆ ಔಟ್ಲೈನ್ ಇರಲೇಬೇಕಲ್ವಾ? ಈಗ ಎಂತಾಗಿದೆ ಕೇಳಿದರೆ, ಮೇಳಗಳಲ್ಲೆಲ್ಲ ಅದನ್ನು ಮರೆತು ಬಿಟ್ಟಿದ್ದಾರೆ. ರಂಗಸ್ಥಳದಲ್ಲಿ ನೋಡುವಾಗ ಬರೀ ಕಪ್ಪು ನಾಮ ಮಾತ್ರ ತೋರ್ತದೆ. ಗಮನಿಸಿ, ಯಾವುದಾದ್ರೂ ಆಟ ನೋಡುವಾಗ ಮೇಳದ ಆಟ ಯಾಕೆ ಕೇಳಿದ್ರೆ ಕಲಾವಿದರಿಗೆ ಅದು ಉದಾಸೀನ. ಆಯ್ತಾ? ಎಷ್ಟು ಸಿಂಪಲ್ ಬೇಕೋ ಅಷ್ಟು ಸಿಂಪಲ್ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ಹಾಗಲ್ಲ. ಯಕ್ಷಗಾನ ವೇಷಭೂಷಣ, ಮುಖವರ್ಣಿಕೆ ಎನ್ನುವಂಥದ್ದು ಯಕ್ಷಗಾನದ ಒಂದು ಪ್ರಧಾನ ಅಂಗ. ಆದ್ದರಿಂದ ಮುಖವರ್ಣಿಕೆ ಮಾಡುವಾಗ ಅದಕ್ಕೆ ಬಾರ್ಡರ್ ಹಾಕಲೇಬೇಕು. ಈ ನಾಮಗಳಿಗೆ ಕೆಂಪು, ಇದು ಕೂಡ ನೀರಿನಲ್ಲಿ ಕಲಸಿ, ಕೆಂಪು ಹೇಳಿದ್ನಲ್ಲ ಆಗ, ರೆಡ್ ಆಕ್ಸೈಡ್ ಅಂತ ಹೇಳುವುದು. ಇದನ್ನ ನೀರಿನಲ್ಲಿ ಕಲಸಿ ಹಾಕ್ಕೊಳ್ಬೇಕು. ಹಾಕಿದಾಗ ಆ ಬಿಳಿ ಹೇಗೆ ಎಂದು ತೋರಿಸ್ತದೆ ನೋಡಿ. ಆಗ ಹೇಗೆ ಡಲ್ಲಾಗಿತ್ತದು, ಕಣ್ಣಿಗೆ ಅಷ್ಟು ಕಾಣಿಸ್ತಿರ್ಲಿಲ್ಲ. ಈಗ ಅದು ಕಣ್ಣಿಗೆ ಎದ್ದು ಕಾಣಿಸ್ತದೆ. ರಂಗದಲ್ಲಿ ಕೂಡ ನೀವು ವೇಷ ಮಾಡುವಾಗ ಅದು ಕಾಣಿಸ್ತದೆ. ಆಮೇಲೆ
ಲಿಪ್ಪಿಗೆ ಬಣ್ಣ ಹಚ್ಚಿಕೊಳ್ಬೇಕು. ಲಿಪ್ಸ್ಟಿಕ್ ಇದನ್ನು ಮಾತ್ರ ಎಣ್ಣೆಯಲ್ಲೇ ಹಚ್ಕೊಳ್ಬೇಕು, ನೀರಿನಲ್ಲಿ ಹಚ್ಚುವುದಲ್ಲ. ಯಾಕೆ? ಇದು ಮುಖಕ್ಕೆ, ನಿಮ್ಮ ಮುಖದ ಬಣ್ಣಕ್ಕೆ ಅದಕ್ಕೆ ಯಾವುದೇ ಇದಿಲ್ಲ. ಅದರಿಂದ ಅದಕ್ಕೆ ಎಣ್ಣೆಯಲ್ಲಿ ಕಲಸಿ ಹಚ್ಕೊಳ್ಳುವಂಥ ಕ್ರಮ. ಲಿಪ್ಸ್ಟಿಕ್ ಎಲ್ಲ ಬಂದಿದೆ ಈಗ, ಅದನ್ನು ಹಚ್ಕೊಳ್ತಾರೆ ಕೆಲವರು. ಸ್ತ್ರೀ ವೇಷದವರೆಲ್ಲ ಅದನ್ನು ಹಚ್ಕೊಳ್ತಾರೆ ಮೇಳಗಳಲ್ಲಿ. ಲಿಪ್ಸ್ಟಿಕ್ ಬೇರೆ ಯಾವ್ಯಾವುದೋ ಬಣ್ಣದ್ದೆಲ್ಲ ಬರೋದು, ಆದರೆ ಕೆಂಪು ಬಣ್ಣದ್ದೇ ಯಕ್ಷಗಾನದಲ್ಲಿ ಬಳಕೆಯಲ್ಲಿ ಇದ್ದದ್ದು. ಎಣ್ಣೆಯಲ್ಲಿ ಕಲಿಸಿದ್ದು ತುಟಿಗೆ ಹಚ್ಚಿದ ಮೇಲೆ ಅದಕ್ಕೆ ಸ್ವಲ್ಪ ಪೌಡ್ರ್ ಹಾಕ್ಕೊಳ್ಬೇಕು. ಇಲ್ಲಾಂದ್ರೆ ಅದು ಎಣ್ಣೆ ಇಲ್ಲೆಲ್ಲ ಆಗ್ತದೆ, ಹಂಗೆ ಉಂಟಾಗ್ತದೆ. ಸಾಧಾರಣ ಮಾದರಿ. ಒಂದು ಹುಂಡು ವೇಷ ಅಂತ ಹೇಳ್ತೇವೆ, ಕೇದಿಗೆ ಮುಂದೆಲೆ ವೇಷ ಹೆಚ್ಚಾಗಿ, ಅದರ ಮಾದರಿ ಹೀಗೆಲ್ಲ ಮೇಕಪ್ ಮಾಡ್ಕೊಳ್ತಾರೆ. ಇನ್ನು ಬೇರೆ ಬೇರೆ ರೇಖೆಗಳನ್ನು ಎಳ್ಕೊಂಡು ಬೇರೆ ಬೇರೆ ಚಂದ ಮಾಡ್ಕೊಳ್ಳಿಕ್ಕೂ ಆಗ್ತದೆ. ಇನ್ನು ಬೇಸಿಕ್ ಆಗಿರುವಂತಹದ್ದು ಇದು. ಇದನ್ನು ಗಮನಿಸಿ. ನಾಮ ಮುದ್ರೆಗಳು ಇದು ಒಂದು ಟೈಪ್ ನಾಮದಲ್ಲಿ, ಆಯ್ತಾ?
ಇಲ್ಲೋಡ ಇಲ್ಲೋಡ ನನ್ನೋಡ ಅಲೆ 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 ನೋಡಿ ಇಲ್ಲಿ ಕೆಲವು ಮುಖವರ್ಣಿಕೆಗಳ ಮಾದರಿ ಉಂಟು. ಒಬ್ಬರಿಂದ ಒಬ್ಬರು ಪಾಸ್ ಮಾಡಿ ಹಾಳು ಮಾಡಲಿಕ್ಕಿಲ್ಲ. ಒಬ್ಬರಿಂದ ನೋಡಿ ಒಬ್ಬರು ಪಾಸ್ ಮಾಡಿ ನೀರೆಲ್ಲ ತರಿಸ್ಬೇಡಿ. ಗೊತ್ತಾಯ್ತಾ? ಅದು ಒಂದು ಟೈಪ್. ಈಗ ಮಾಡಿದ ಒಂದು ಟೈಪ್ ಇದೆ. ನೋಡಿ ಇನ್ನೊಂದು ಅದೇ ಗುರು ಅದು ಎರಡು ಫೋಟೋಗಳು ಛೇದಿಗೆ ಮುಂದಲೇ ವೇಷಕ್ಕೆ ಹೆಚ್ಚಾಗಿ ಅದರ ನಾಮದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ನೋಡಿ ಇವತ್ತೊಂದು ಇದು ಸ್ವಲ್ಪ ಪ್ರಬುದ್ಧ ವೇಷಗಳಿಗೆ ಬಳಸುವಂತದ್ದು. ಪಾಸ್ ಮಾಡಿ ಪ್ರಬುದ್ಧ ವೇಷಗಳಿಗೆ, ಕಿರೀಟದ ವೇಷಗಳು ಅಂತದ್ದಕ್ಕೆ ಅದಕ್ಕೆ ಮೀಸೆ ಇರ್ತದೆ. ಆಮೇಲೆ ಅದಕ್ಕೆ ಒಂದು ಗಲ್ಲ ಬರೀತಾರೆ. ಈಗ ಕಪ್ಪಿನಲ್ಲಿ ಎಲ್ಲರೂ ನೋಡಿ ಪಾಸ್ ಮಾಡಿ. ಪಾಸ್ ಮಾಡಿ, ಚಂಡಿ ಮಾಡಬೇಡಿ, ನೀರು ತಾಕ್ಸ್ಬೇಡಿ, ಒಬ್ರಿಗೊಬ್ರು ಪಾಸ್ ಮಾಡಿ. ನೋಡಿ ಇದು ಗಂಧರ್ವನ ವೇಷಕ್ಕೆ ಇರುವಂತಹ ಮುಖವರ್ಣಿಕೆ. ಇದು ಗಂಧರ್ವನ ವೇಷ. ಗಂಧರ್ವನ ವೇಷದಂದ್ರೆ ಹಿಂದೆ ಹೀಗೆ ಮಾಡ್ತಾ ಇದ್ದಾರೆ. ಕಣ್ಣಿಗೆ ನೋಡಿ, ಕಣ್ಣಿಗೂ ಕೂಡ ಹಳದಿ ಗೆರೆಯನ್ನು ಉಪಯೋಗಿಸಿದ್ದಾರೆ. ಆ ನಾಮ ನೋಡಿ ಹೀಗೆ ನಾಮ ಬರ್ತದೆ. ಅದಕ್ಕೂ ಕೂಡ ಹಳದಿ ಗೆರೆಯನ್ನು ಉಪಯೋಗಿಸಿದ್ದಾರೆ. ಇದು ಮಾಮೂಲಿ ಮೀಸೆ, ಇದಲ್ಲ. ನೋಡಿ ಇದಕ್ಕೆ ಮುದ್ರೆ ಬರೀಲಿಲ್ಲ, ಮುದ್ರೆ ಬರೆಯೋ ಕ್ರಮ ಇಲ್ಲ ಇದು. ಇದು ನೋಡಿ ನೋಡಿ ಕಿರಾತನ ವೇಷ. ಕಿರಾತನ ವೇಷ ಬಂದರೆ ಪ್ರಸಂಗದಲ್ಲಿ ಈ ರೀತಿಯಾಗಿ ಮುಖವರ್ಣಿಕೆ. ಅದರ ಹುಬ್ಬಿನಲ್ಲಿ ವ್ಯತ್ಯಾಸ ನೋಡಿ, ಮೀಸೆ ನೋಡಿ, ಆಮೇಲೆ ಅದರ ಕಣ್ಣಿನಲ್ಲಿ ರೇಖೆಗಳನ್ನೆಲ್ಲ ನೋಡಿ. ಕಾಡು ಮನುಷ್ಯರು ಎನ್ನುವಂತಹ ಒಂದು ಸೂಚನೆ. ಕಿರಾತ, ಕಾಡು ಮನುಷ್ಯರು. ಆ ಹುಬ್ಬೆಲ್ಲ ನೀಟಾಗಿಲ್ಲ ಇದರಲ್ಲಿ. ನಾನು ಮಾಡಿಕೊಡುದು ನೋಡಿ ನೋಡಿ ಪಾಸ್ ಮಾಡಿ, ಪಾಸ್ ಮಾಡಿ. ಕನ್ನಡಿ ಇದು ಅಡ್ಡನಾಮದ ವೇಷ. ಹಾ, ಈ ವಿಷ್ಣುವಿನ ತತ್ವವನ್ನು ಬಿಟ್ಟು ಶಿವತತ್ವವನ್ನು ಒಪ್ಪಿಕೊಳ್ಳುವಂಥ ಅಂಥ ವೇಷಗಳೆಲ್ಲ ಕೆಲವು ಬರ್ತವೆ. ಅದಕ್ಕೆ ಅಡ್ಡನಾಮ ಹಾಕೋ ಕ್ರಮ ಇದೆ. ಹೀಗೆ ಈಶ್ವರ ಅಲ್ಲ, ಇದು ವೀರಮಣಿ ಅಂತ ಪಾತ್ರಗಳು ಅಂಥದ್ದನ್ನೆಲ್ಲ ಹೀಗೆ ಅಡ್ಡನಾಮ ಹಾಕ್ತಾರೆ. ತ್ರಿಶೂಲ ನಾಮ. ನೋಡಿ ಇಲ್ಲಿ ಒಂದು ಖಳಪಾತ್ರಗಳಿಗೆ ಉಪಯೋಗಿಸುವಂತ ಆ ಮೀಸೆ ನೋಡಿ, ಆ ರೌದ್ರತೆ ಆ ಮುಖದಲ್ಲಿ ಕಾಣಿಸ್ತದೆ. ಆ ಮುಖವರ್ಣಿಕೆಯಲ್ಲೇ ರೌದ್ರತೆ ಕಾಣಿಸ್ತದೆ. ಮತ್ತೆ ರಂಗದಲ್ಲಿ ಮಾಡುವುದಾಯ್ತಲ್ಲ, ಆ ವೇಷ ಬಂದಾಗಲೇ ವೇಷಭೂಷಣದಿಂದ ಮುಖವರ್ಣಿಕೆಯಿಂದ ಅದನ್ನು ನಾವು ಗುರುತಿಸಬಹುದು. ಇದು ಕೆಟ್ಟ ವೇಷ, ಖಳವೇಷ ಅಂತ. ಗುರು ಇದೊಂದು ಪ್ರಬುದ್ಧ ವೇಷದ ಮುಖವರ್ಣಿಕೆ. ಅರ್ಜುನನಂಥ ವೇಷಗಳಿಗೆಲ್ಲ ಹೀಗೆ ಬರೀತಾರೆ. ಆಯ್ತಾ? ನೋಡಿ ಇದು ಸಾಮಾನ್ಯವಾಗಿ ಸ್ತ್ರೀವೇಷ. ಗರತಿಯ ವೇಷಗಳಿಗೆಲ್ಲ ಈ ರೀತಿ ಮುಖವರ್ಣಿಕೆಯನ್ನು ಮಾಡ್ತಾರೆ. ಗರತಿಯ ಪಾತ್ರಗಳು
ಹನುಮಂತನ ಮುಖವರ್ಣಿಕೆ. ಕೊಟ್ಟು ಆಯ್ತಾ ನೋಡಿ ನೋಡಿ, ಇದು ಜಾಂಬವನ ವೇಷ. ನೋಡಿದ್ರಾ 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 ಮಾತು ಕಮ್ಮಿ ಮಾತಾಡೋಕ್ಕೆ ಇಲ್ಲ. ನೋಡಿ, ಯಕ್ಷಗಾನದಲ್ಲಿ ವಿಶೇಷವಾಗಿ ಕಾಣಿಸುವಂತಹದ್ದು ಬಣ್ಣದ ವೇಷಗಳು. ಇಷ್ಟವರೆಗೆ ನೀವು ನೋಡಿದ್ದೆಲ್ಲ ಸಾಮಾನ್ಯ ವೇಷಗಳು, ಆದರೆ ವಿಶೇಷವಾದಂತಹ ಮುಖವರ್ಣಿಕೆ, ಆ ಬಣ್ಣದ ರೇಖೆಗಳು ಅದೆಲ್ಲ ಇರುವಂತಹದ್ದು ಬಣ್ಣದ ವೇಷ ಅಂತ ಒಂದು ಬರ್ತದೆ. ರಕ್ಕಸ ವೇಷಗಳು, ಅದಕ್ಕೆಲ್ಲ ಬೇರೆ ಬೇರೆ ರಕ್ಕಸರಿಗೆ ಬೇರೆ ಬೇರೆ ಕ್ರಮ ಇದೆ. ಆದರೆ ನಮ್ಮ ಯಕ್ಷಗಾನದವರು ಈಗ ಅದನ್ನೆಲ್ಲ ಮರೆತು ಬಿಟ್ಟಿದ್ದಾರೆ. ಅದು ಯಾವುದನ್ನು ಇವತ್ತು ಮಾಡ್ತಾ ಇಲ್ಲ, ನಾವು ಕಾಣ್ತಾ ಇಲ್ಲ, ನಿಮಗೆಲ್ಲ ಕಾಣುವ ಯೋಗ ಇಲ್ಲ. ಆದರೆ ಹಿಂದೆ ನೋಡಿ ನೋಡಿ ಇಂಥದ್ದೊಂದು ಮುಖವರ್ಣಿಕೆಯಲ್ಲಿ ಒಂದು ವೇಷ ಬರ್ತಾ ಇದೆ. ಇದು ರಕ್ಕಸಿ ವೇಷ. ಸ್ತ್ರೀ ಶೂರ್ಪನಖಿ ಅಂತ ವೇಷ. ಕೆಟ್ಟ ರಕ್ಕಸಿಯರ ವೇಷವನ್ನ ತೋರಿಸುವುದಾದರೆ ಈ ರೀತಿಯ ಮುಖವರ್ಣಿಕೆ ತೋರಿಸ್ತಾ ಇದೆ. ನೋಡಿ, ಇದರಲ್ಲಿ ಬಣ್ಣ ಕಪ್ಪು ಬಣ್ಣ, ಕಪ್ಪು ಬಣ್ಣದ ಮುಖ. ಆಮೇಲೆ ಅಕ್ಕಿ ಹಿಟ್ಟಿನಿಂದ ಹೀಗೆ ಚಿಟ್ಟೆಯನ್ನು ತಯಾರಿಸಿ ಮುಖಕ್ಕೆ ಇಟ್ಟುಕೊಳ್ತಾ ಇದ್ರು. ಅಕ್ಕಿ ಹಿಟ್ಟನ್ನ ಅರೆದು ಅದನ್ನು ಹದಗೊಳಿಸಿ ಅದನ್ನ ಆ ರೀತಿ ಮಾಡಿಕೊಳ್ಳುವುದು. ಇವತ್ತು ನಾವು ಇದನ್ನು ಕಾಣ್ತಾ ಇಲ್ಲ, ಯಕ್ಷಗಾನ ಕ್ಷೇತ್ರದಲ್ಲಿ ಇದಿಲ್ಲ. ಈಗ ಇದ್ರೂ ಯಾವ್ದು ರೆಡಿಮೇಡ್ ಎಲ್ಲ ಇರ್ತದೆ. ಸಾಂಪ್ರದಾಯಿಕವಾದಂತಹ ಶೂರ್ಪನಖಿಯ ವೇಷ. ಶೂರ್ಪನಖಿ ಅಂತ ಕೆಟ್ಟ ರಕ್ಕಸಿ ಯಾರೇ ಇರ್ಬೋದು, ಬೇರೆ ಪ್ರಸಂಗ ಬಂದ್ರೆ ಬೇರೆ, ಅವರು ಕೆಟ್ಟವರಾದರೆ ನೋಡಿ, ಇದು ನೋಡಿ ಬಣ್ಣ ಹಸಿರು ಬಣ್ಣದಲ್ಲಿ ತೋರಿಸಿದ್ದಾರೆ. ಮುಖವರ್ಣಿಕೆ ಹಸಿರು ಬಣ್ಣ. ಇದು ಶೃಂಗಾರ ರಕ್ಕಸ ಸ್ತ್ರೀ ಪಾತ್ರಗಳಿಗೆ ಈ ರೀತಿಯಾಗಿ ಮಾಡ್ತಾರೆ. ಹಸಿರು ಬಣ್ಣ ಹಾಕಿದ್ದಾಗಿ ಶೃಂಗಾರ ರಕ್ಕಸ ಸ್ತ್ರೀ ಪಾತ್ರ. ಉದಾಹರಣೆಗೆ ಹಿಡಿಂಬೆ, ಭೀಮನನ್ನ ಪ್ರೀತಿಸ್ತಾಳೆ ಅವಳು. ಆಮೇಲೆ ಕರಾಳ ನೇತ್ರೆ ಅಂತ ಒಂದು ವೇಷ ಬರ್ತದೆ. ಆಮೇಲೆ ಒಂದು ಇದು ಬರ್ತದೆ, ಇದು ಶೃಂಗಾರ ಸ್ತ್ರೀ ಪಾತ್ರ, ಶೃಂಗಾರ ಸ್ತ್ರೀ ರಕ್ಕಸ ಪಾತ್ರ. ಅದೆಲ್ಲದು ಆ ಬೊಟ್ಟು ಇಟ್ಟದ್ದೆಲ್ಲವೂ ಅಕ್ಕಿ ಹಿಟ್ಟೆ ಚಿಟ್ಟನ್ನ ಶುದ್ಧ ಮುಳ್ಳು ಮಾಡಿ ಮುಖದಲ್ಲಿ ಅಂಟಿಸಿಕೊಳ್ತಾರೆ. ಅದು ಅದ್ಭುತವಾಗಿ ಕಾಣಲಿಕ್ಕೆ. ಅದರ ವೇಷಭೂಷಣಗಳು ಕೂಡ ಹಾಗೆ ದೊಡ್ಡ ವೇಷಭೂಷಣಗಳು. ಕಿರೀಟು ದೊಡ್ಡದು, ಭುಜಕ್ಕೆ, ಕೈಗೆ, ಮೈಗೆ ಎಲ್ಲ ದೊಡ್ಡ 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 ವೇಷಭೂಷಣ. ಇನ್ನು ಗಂಡು ಬಣ್ಣದ ವೇಷಗಳಲ್ಲಿ, ರಕ್ಕಸ ಪಾತ್ರಗಳಲ್ಲಿ ನೋಡಿ ಹೀಗೆ ಏಕಸುಳಿ ವೇಷ ಅಂತ ಹೇಳ್ತಾರೆ. ಏಕಸುಳಿ ಅಂತ ನೋಡಿ, ಮಧ್ಯದಲ್ಲಿ ಹೀಗೆ ಒಂದೇ ಸುಳಿ, ಏಕಸುಳಿ ವೇಷ ಅಂತ. ಇದರ ಔಚಿತ್ಯ ಏನು ಕೇಳಿದರೆ,
ಏಕಸುಳಿ ಅಂತ ಹೇಳಿದ್ರೆ ನೋಡಿ, ಕಣ್ಣಿನಲ್ಲಿ ಈ ಭಾಗದಲ್ಲಿ ಕೆಂಪಿದೆ. ದೇವಲೋಕದಲ್ಲಿ ಗಂಧರ್ವರಿರ್ತಾರೆ. ಅವರು ಸೊಕ್ಕು ಬಂದು ಬ್ರಹ್ಮನನ್ನೋ ಈಶ್ವರನನ್ನೋ ಅಥವಾ ಯಾವುದೋ ಋಷಿಯನ್ನೋ ಅವರ ತಪಸ್ಸು ಭಂಗ ಮಾಡಿ ಅವರು ಸಿಟ್ಟಿಗೆ ಗುರಿಯಾಗಿ ಶಾಪಕ್ಕೆ ಗುರಿಯಾಗಿ ರಕ್ಕಸರಾಗಿ ಭೂಮಿಯಲ್ಲಿ ಹುಟ್ಟುತ್ತಾರೆ. ಅಂಥವರು ಗಂಧರ್ವರು. ಆ ಗಂಧರ್ವರು ಒಂದು ಕಾಣಿಸುವುದಕ್ಕೋಸ್ಕರ ಕಣ್ಣು ಕೆಂಪು ಮಾಡಿದ್ದಾರೆ. ಆಗ ತೋರಿಸಿದ್ದೇನಲ್ಲ ಅವರು ಗಂಧರ್ವನ ಪುಟ, ಅದರಲ್ಲಿ ಕಣ್ಣು ಕೆಂಪಿದೆ. ಆ ಕಣ್ಣು ಕೆಂಪು ಬಂದರೆ ಗಂಧರ್ವರು ಅನ್ನೋ ಸೂಚನೆ. ಈ ರಕ್ಕಸನಾದರೂ ಕೂಡ ಗಂಧರ್ವ ವೇಷ. ಅದಕ್ಕೆ ಏಕಸುಳಿಯ ವೇಷಗಳನ್ನು ಮಾಡ್ತಾರೆ. ನೋಡಿ, ಇದೆಲ್ಲವೂ ಅಕ್ಕಿ ಹಿಟ್ಟಿನಲ್ಲಿ ರಚಿಸಿಕೊಂಡಂಥದ್ದು ಇದಲ್ಲ, ಮಾಡ್ತಾರೆ. ಅದು ನೋಡಿ ಏಕಸುಳಿ ಅಂತ ಹೇಳ್ತಾರೆ. ಇದು ದ್ವಿಸುಳಿ, 2 ಸುಳಿ ಇದೆ ಹಣೆ ಮೇಲೆ. ಅಲ್ಲಿ ನೋಡಿದ್ರಲ್ಲ, ಒಂದೇ. ಆಗ ಇದೀಗ ಹಣೆಯಲ್ಲಿ 2 ಸುಳಿ, ದ್ವಿಸುಳಿ ಅಂತ ಹೇಳ್ತಾರೆ. ಮೊಲದ ಕಿವಿ ಅಂತ ಕೂಡ ಹೇಳ್ತಾರೆ. ಯಾಕೆ ಹೇಳಿದ್ರೆ ಅದು ಆಕಾರ ಮೊಲದ ಕಿವಿ ಆಗಿದೆ. ಇದು ಏಕಸುಳಿ. ಅಣ್ಣ ತಮ್ಮ ವೇಷಗಳು 2 ಬರ್ತದೆ ರಂಗಸ್ಥಳ. ಕೆಲವು ಪ್ರಸಂಗಗಳು ಅದು ಹತ್ತಿ. ರಾವಣ ಕುಂಭಕರ್ಣ ಬರ್ತಾರೆ ರಾಮಾಯಣದಲ್ಲಿ. ಮಧುಕೈಟವರು ಬರ್ತಾರೆ. ಶುಂಭ ನಿಶುಂಭ ಬರ್ತಾರೆ. ಗಂಡ ಮುಂಡಕ್ಕೆ ಬಣ್ಣದ ವೇಷ ಮಾಡುವುದಿಲ್ಲ, ಬಣ್ಣದ ವೇಷ. ಮಧುಕೈಟವರು ಬರ್ತಾರೆ. ಹೀಗೆ ಅಂತಾದ್ರೆ ತಮ್ಮನ ಪಾತ್ರವನ್ನು ಚಿತ್ರಿಸುವುದು ಹೀಗೆ. ರಾವಣ ಕುಂಭಕರ್ಣ ಬಂದರೆ ಕುಂಭಕರ್ಣನ ಮುಖವರ್ಣಕ್ಕೆ ಹೀಗಿರ್ತೀವಿ, ತ್ರಿಸುಳಿಯ ವೇಷದಲ್ಲಿ ಇರ್ತಾರೆ. ಗೊತ್ತಾಯ್ತಾ? 2 ವೇಷಗಳು ಒಟ್ಟಿಗೆ ಬಂದ್ರೆ ಅದು ಯಾರು ಇದು ಯಾರು ಕನ್ಫ್ಯೂಸ್ ಆಗ್ತದೆ. ಆದ್ದರಿಂದ ಈ ತ್ರಿಸುಳಿ ಮಾಡಿಕೊಂಡು ಬಂದವ ತಮ್ಮ, ಆ ತಮ್ಮ ಮಾಡ್ಕೊಂಡು ಬಂದ ವೇಷ ಮಾಡಿ ಬಂದವ ಅದೇ ದ್ವಿಸುಳಿಯಲ್ಲೇ ಬರ್ತಾನೆ. ಇದೇ ರೀತಿಯ ಮುಖವರ್ಣಿಕೆಯಲ್ಲಿ ಬರ್ತಾ ಇದ್ದ. ಆಮೇಲೆ ಇಲ್ಲೊಂದು ತ್ರಿಸುಳಿ ಅಂತಿದೆ ನೋಡಿ, ಹಣೆಯ ಮೇಲೆ 3 ಸುಳಿಗಳು. ಇದು ಅಣ್ಣನನ್ನ ಸೂಚಿಸ್ತದೆ, ರಾವಣನನ್ನ ಸೂಚಿಸ್ತದೆ. ದೇವಿ ಮಾತಿನಲ್ಲಿ ಶುಂಭ ನಿಶುಂಭ ಬಂದರೆ ಶುಂಭನನ್ನ ಸೂಚಿಸ್ತದೆ. ಹೀಗೆ ಅಣ್ಣನ ವೇಷವನ್ನ ಸೂಚಿಸುವಂತಹ ಮುಖವರ್ಣಿಕೆ ತ್ರಿಸುಳಿ ಅಂತ ಹೇಳ್ತಾರೆ. 3 ಸುಳಿಗಳಿದೆ ಹಣೆಯ ಮೇಲೆ, ತ್ರಿಸುಳಿಯ ವೇಷ. ಆಮೇಲೆ ಇಲ್ಲೊಂದು ನೋಡಿ, ಹಣೆಯ ಮೇಲೆ ಚೇಳಿನ ಆಕೃತಿಯಲ್ಲಿದೆ, ಚೇಳಿನ ಕೊಂಬಿನ ಆಕೃತಿಯಲ್ಲಿದೆ. ಚೇಳು ನೋಡಿದಿರಲ್ಲ, ಇದಕ್ಕೆ ಚೇಳು ಸುಳಿ ಅಂತ ಹೇಳ್ತಾರೆ. ಚೇಳು ಸುಳಿ ನೋಡಿ, ಹಣೆಯ ಮೇಲೆ ಚೇಳಿನ ಆಕೃತಿಯಲ್ಲಿ ಈಗ ಕೊಂಬಿನ ಹಾಗಿದೆ. ಚೇಳು ಸುಳಿ ಅಂದರೆ ಕೆಟ್ಟ ರಕ್ಕಸರನ್ನ ಚಿತ್ರಿಸ್ತೀವಿ. ಕೆಟ್ಟ ರಕ್ಕಸರು ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ. ಯಾವುದಾದ್ರೂ ಪ್ರಾಣಿಯನ್ನೇ ಹಿಡಿಯುವುದು, ಮನುಷ್ಯರು ಸಿಕ್ಕಿದ್ರೆ ಮನುಷ್ಯರನ್ನೇ ಹಿಡಿಯುವುದು. ಹೀಗೆ ಕೆಲವು ಕೆಟ್ಟ ಕೆಲಸಗಳು. ಋಷಿಗಳು ತಪಸ್ಸು ಮಾಡ್ತಾ ಇದ್ದರೆ ಹೋಗಿ ಅಲ್ಲಿ ಅದನ್ನು ಹಾಳು ಮಾಡುವಂಥದ್ದು, ಬರೇ ಕಾಟ ಕೊಡುವುದೇ ಅವರ ಉದ್ದೇಶ. ಅಂಥ ವೇಷಗಳೆಲ್ಲ ಕೆಲವು ಬರ್ತದೆ ಪ್ರಸಂಗದಲ್ಲಿ. ನೆನಪುಂಟ? ಉದಾಹರಣೆ ಗೊತ್ತುಂಟ ಯಾರಿಗಾದರೂ? ಬ್ರಹ್ಮರಕ್ಕಸ, ಮಹಿಷಾಸುರ ಅಲ್ಲ, ಭಸ್ಮಾಸುರ ಅಲ್ಲ, ರಕ್ತ ಬೀಜ ಅಲ್ಲ, ಅದೆಲ್ಲ ದೊಡ್ಡ ಇದ್ರ ಬೇಕು. ಬ್ರಹ್ಮರಾಕ್ಷಸವು
ಭೀಷ್ಮ ಪರ್ವ ಪ್ರಸಂಗ ನೋಡಿದರೆ ಯಾರಾದರೂ? ಅದರಲ್ಲಿ ಒಬ್ಬ ಸಮಾಲಕೇತ ಅಂತ ಬರ್ತಾನೆ. ಅವನಿಗೇನು ಉದ್ದೇಶ ಇಲ್ಲ, ಸುಮ್ಮನೆ ಜನರಿಗೆ ಕಷ್ಟಪಡುವುದು. ಬಕಾಸುರ ಅಂತ ಒಬ್ಬ ಇದ್ದಾನೆ, ಹಿಡಿಂಬಾಸುರ ಅಂತ ಒಬ್ಬ ಇದ್ದಾನೆ. ಅವರಿಗೆಲ್ಲ ಯಾವುದೇ ರಾಜ್ಯ ಇಲ್ಲ, ಯಾವುದೇ ಅಧಿಕಾರ ಇಲ್ಲ, ಸುಮ್ಮನೆ ಕಷ್ಟಪಡುವುದು, ಜನರನ್ನು ಹಿಡಿದು ತಿನ್ನುವುದು, ಪ್ರಾಣಿಗಳನ್ನ ಹಿಡಿದು ತಿನ್ನುವುದು ಮತ್ತೆ ಕೆಲಸ. ಕೆಟ್ಟವರು ಮತ್ತೆ ಕ್ರೂರಿಗಳು ಅಂಥವರಿಗೆ ಈ ಚಿತ್ರಣವನ್ನು ಮಾಡ್ತಾರೆ ಅಂಥ ವೇಷಗಳು. ಆದ್ದರಿಂದಲೇ ಅದಕ್ಕೆ ಆ ಸುಳಿಯನ್ನು ಚೇಳಿನ ಆಕೃತಿಯಲ್ಲಿ ಮಾಡಿದ್ದಾರೆ, ಚೇಳಿನ ಕೊಂಬಿನ ಆಕೃತಿ, ಅಂದರೆ ವಿಷಕಾರಕವಾದದ್ದು ಅನ್ನೋ ಸೂಚನೆ. ಹೀಗೆ ಪ್ರತಿಯೊಂದು ವೇಷಕ್ಕೂ ಕೂಡ, ಅದರ ಮುಖವರ್ಣಿಕೆಗಳು ಕೂಡ ಅರ್ಥ ಇದೆ. ಆದರೆ ಈಗಿನ ಕಲಾವಿದರು, ಇತ್ತೀಚಿನ ಕಲಾವಿದರು ಅವರ ಅನುಭವದ ಕೊರತೆಯಿಂದ ಅದನ್ನೆಲ್ಲ ಬಿಟ್ಟುಬಿಟ್ಟಿದ್ದಾರೆ. ಯಾರಿಗೆ ಕೇಳಿದ್ರೆ ಏನು ಗೊತ್ತಿಲ್ಲ. ಈಗಿನ ಕಲಾವಿದರ ಹತ್ರ ಕೇಳಿದ್ರೆ ಗೊತ್ತಿಲ್ಲ. ಯಾಕೆ ನೀವು ಹಾಗೆ ಮಾಡ್ತೀರಿ ಅಂತ ಪ್ರಶ್ನೆ ಮಾಡಿದರೆ ಅವ್ರಿಗೆ ಗೊತ್ತಿಲ್ಲ ಅದ್ರದ್ದು ವಿಷಯ. ನೋಡಿ, ಇಲ್ಲೊಂದಿದೆ, ಸರ್ಪ ಸುಳಿ ಅಂತ ಹೇಳ್ತಾರೆ. ಹಣೆಯ ಮೇಲೆ ಸರ್ಪದ ರೀತಿಯಲ್ಲಿದೆ, ಸರ್ಪ ಸುಳಿ ಅಂತ. ಇವರು ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ ಇದರಲ್ಲಿ. ಇದು ಈ ರಕ್ಕಸರು ಪಾತಾಳದಲ್ಲಿ ಇರುವವರು. ಪಾತಾಳದಲ್ಲಿ ಏನೆಲ್ಲ ಇದೆ? ನಾಗಲೋಕ ಇದೆ ಪಾತಾಳದಲ್ಲಿ, ರಕ್ಕಸರೆಲ್ಲ ಇದ್ದಾರೆ. ಆ ನಾಗಗಳ ಮಧ್ಯದಲ್ಲಿ ಕೆಲವು ರಕ್ಕಸರೆಲ್ಲ ಇದ್ದಾರೆ. ಅಂತಹ ಪಾತ್ರಗಳಿಗೆ ಈ ರೀತಿ ಸರ್ಪ ಸುಳಿ ಅಂತ ಈ ರೀತಿಯಾಗಿ ಮಾಡ್ತಾರೆ, ಸರ್ಪ ಸುಳಿ. ಹಾಗಾಗಿ ಪ್ರತಿಯೊಂದಕ್ಕೂ ಅರ್ಥ ಇದೆ. ಹಿಂದಿನವರು ಹೆಡ್ರ ಅಲ್ಲ, ಕಲಾವಿದರು, ಅವಿದ್ಯಾವಂತರು, ಅಕ್ಷರ ಜ್ಞಾನ ಇರಲಿಲ್ಲ ಅವರಿಗೆ. 2ನೇ ಕ್ಲಾಸು, 3ನೇ ಕ್ಲಾಸು, 4ನೇ ಕ್ಲಾಸು ಓದಿ ಮೇಳಕ್ಕೆ ಹೋಗಿ ಕಲಾವಿದರಾಗಿ ಕುಣಿದವರು. ಆದರೆ ಬುದ್ಧಿವಂತರಾಗಿದ್ದರು. ಮಹಾಭಾರತವನ್ನು ಬಾಯಲ್ಲಿ ಪೂರಾ ಹೇಳ್ತಾ ಇದ್ರು. ಎಷ್ಟು ಜನಕ್ಕೆ ಮಹಾಭಾರತ ಗೊತ್ತುಂಟು? ಹೇಗೆ ಗೊತ್ತಾದ್ದು ನಿಮಗೆ? ಓದಿದ್ದೀರಿ, ಟಿವಿ ಬಂದಿದೆ. ಆದರೆ ಹಿಂದೆ ಇದೆಲ್ಲ ಇಲ್ಲ. ಪುಸ್ತಕ ಓದಲಿಕ್ಕೆ ಅವರಿಗೆ ಅಕ್ಷರ ಜ್ಞಾನ ಇಲ್ಲ. ಆಮೇಲೆ ಟಿವಿ, ಮೊಬೈಲ್ ಇದೆಲ್ಲ ಇಲ್ಲ ಹಿಂದೆ. ಆದರೂ ಬುದ್ಧಿವಂತರಾಗಿದ್ರು. ಮಹಾಭಾರತ ಕಥೆ ಎಲ್ಲ ನಮ್ಮ ಹಿರಿಯರಿಗೆ ಗೊತ್ತಿತ್ತು, ಅಕ್ಷರ ಜ್ಞಾನ ಇಲ್ಲದೇ ಇದ್ರು. ಹೇಗೆ ಈ ಯಕ್ಷಗಾನವನ್ನು ನೋಡಿ, ಯಕ್ಷಗಾನದಲ್ಲಿ ಬರುವ ಪ್ರತಿಯೊಂದು ಪ್ರಸಂಗಗಳನ್ನು ಪಟ್ಟು ಎಡೆ ಬಿಡದೆ ನೋಡಿ ಮಾಡಿ, ಅದರ ಪದ್ಯಗಳು ಕೂಡ ಅವರ ಬಾಯಿಗೆ ಬರ್ತಾ ಇತ್ತು. ನಿಮ್ಗೆ ಎಷ್ಟು ಜನ ಬರ್ತದೆ ಪದ್ಯ? ಈಗ ಯಕ್ಷಗಾನ ಪದ್ಯ ಅಭ್ಯಾಸ ಮಾಡಿದ್ರಿಂದ ಬಂತು ಅಲ್ವಾ? ಹಿಂದೆ ಅವರು ನೋಡಿ ನೋಡಿ ಅಭ್ಯಾಸ, ಆಟ ನೋಡಿ ಅಭ್ಯಾಸ. ಹಿಂದಿನವರಿಗೆ ಅವ್ರಿಗೆ ಹೇಳಿಕೊಟ್ಟವ್ರು ಯಾರಿಲ್ಲ, ಓದ್ಲಿಕ್ಕೆ ಬರುವುದಿಲ್ಲ ಅವ್ರಿಗೆ. ಕಲಾವಿದರು ಕೂಡ ಹಾಗೆ, ಕಲಾವಿದರು ಶಾಲೆಗೆ ಹೋದವ್ರು ಯಾರಿಲ್ಲ. ನಮ್ಮ ಹಿಂದಿನ ಕಲಾವಿದರು ಅವರು ದಿವಸ ಹಿರಿಯ ಕಲಾವಿದ ಏನು ಹೇಳ್ತಾನೆ ಅದನ್ನು ಕೇಳಿ ಅವ ಏನು ಮಾಡ್ತಾನೆ ಅದನ್ನು ನೋಡಿ ಅಭ್ಯಾಸ ಮಾಡಿಕೊಂಡು ಕಲಾವಿದರು ಆದರು. ಆದ್ದರಿಂದ ಯಕ್ಷಗಾನ ಎನ್ನುವಂಥದ್ದು ನಮ್ಮ ಈ ಕರಾವಳಿಯಲ್ಲಿ ಮಹತ್ತರ ಸ್ಥಾನವನ್ನು ಇಟ್ಟುಕೊಂಡು ಬಂದಿದೆ. ಭಾಷೆಯನ್ನು ಬೆಳೆಸುವಲ್ಲಿ, ಜ್ಞಾನವನ್ನು ಕೊಡುವಲ್ಲಿ ನಮ್ಮ ಈ ಕರಾವಳಿ ಭಾಗದಲ್ಲಿ ಹುಟ್ಟಿ ಬೆಳೆದ ಜಾನಪದ ಕಲೆ ಇದೆ. ಆಯ್ತಾ? ಎಷ್ಟು ಬುದ್ಧಿವಂತರನ್ನಾಗಿ ಜನರನ್ನು ಮಾಡ್ತಾ ಇತ್ತು ಅಂದರೆ, ಹಿಂದೆ ಯಾವ ಮಹಾಭಾರತ ರಾಮಾಯಣ ಯಾವ ಕತೆ ಕೇಳಿದ್ರು ನಮ್ಮ ಹಿರಿಯರಿಗೆ ಗೊತ್ತಿತ್ತು, ಓದಿ ಕಲ್ತದ್ದಲ್ಲ. ಅದರಿಂದ ನಾವೆಲ್ಲ ಯಾರು
ಮಕ್ಕಳು ಪುಣ್ಯವಂತರು ಅಂತ ಹೇಳಬೇಕು. ಈ ನೆಲದಲ್ಲಿ ಹುಟ್ಟಿದ್ರಿ. ಈ ಯಕ್ಷಗಾನ ನಮ್ಮ ನಡುವೆ, ಯಕ್ಷಗಾನದಲ್ಲಿ ನಾವು ಬದುಕ್ತಾ ಇರೋದ್ರಿಂದ ನಿಮಗೆಲ್ಲ ಯಕ್ಷಗಾನದ ಪರಿಚಯ, ಯಕ್ಷಗಾನ ಚಟುವಟಿಕೆಗಳ ಬಗ್ಗೆ ಅಭಿನಯವೋ ಕುಣಿತವೋ ಕ್ಲಾಸನ್ನು ಮಾಡಿ ಹೇಳಿಕೊಡುತ್ತಿರುವಂಥ ಯಶಸ್ವಿ ಕಲಾವೃಂದ ಆಗ ಎಷ್ಟು ದೊಡ್ಡ ಕೆಲಸ ಮಾಡಿದೆ ಅಲ್ವಾ? ಇದು ಹೇಳಿಕೊಡ್ತಾ ಇದ್ರೆ ಇಲ್ಲ, ನಿಮಗೆ ಗೊತ್ತಿಲ್ಲ ಅಲ್ವಾ? ಈಗ ನಿಮ್ಮ ನಿರ್ದೇಶಕರು ಈಗ 10 ದಿವಸದಿಂದ ನಿಮ್ಮನ್ನ ಇಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಯಾಕೆ ಟ್ರೈನಿಂಗ್ ಮಾಡ್ತಾ ಇದ್ದಾರೆ? ಶಾಲೆಯಲ್ಲಿ ಮಾಸ್ಟರ್ ಮಾಡಿದಂಗೆ ಪಾಠ ಮಾಡ್ತಾ ಇದ್ರಾ? ಇಲ್ಲ, ನಿಮ್ಮನ್ನ ಮಕ್ಕಳನ್ನಾಗಿ ನಿಮ್ಮ ಜೊತೆಯಲ್ಲಿ ಸೇರಿಕೊಂಡು ಅವರು ಸಂಪಾದಿಸಿದ ಜ್ಞಾನವನ್ನು ನಿಮಗೆ ಹಂಚುತ್ತಾ ಇದ್ದಾರೆ ಅಲ್ವಾ? ಆದ್ದರಿಂದ ಇದೆಲ್ಲ ನಿಮಗೆ ಸಿಗುವ ಸಂಪತ್ತು. ನಮ್ಮ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ. ಈಗ ಶಿಬಿರವೋ ಹೇಳಿಕೊಡುವವರು, ನಾವು ರಜೆ ಸಿಕ್ಕಿದ ಕೂಡಲೇ ಅಜ್ಜಿ ಮನೆಗೆ ಓಡುವುದು, ಅಜ್ಜಿ ಮನೆಯಲ್ಲಿ ಮರಕೋತಿ ಆಡುವುದು, ಸಿನಿದಾಂಡ ಆಡುವುದು, ಇಂಥ ಆಟಗಳೇ ನಮಗೆ ರಜೆಯ ಮಜಾ. ನಿಮಗೆಲ್ಲ ರಜೆ ಮಜಾ ಈ ರೀತಿಯಾಗಿ ತಿಳಿತಾ ಇದೆ. ಇವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಮ್ಮನ್ನ ಸುಸಂಸ್ಕೃತ ಪ್ರಜೆಗಳನ್ನಾಗಿ ಮಾಡಬೇಕು. ಎಲ್ಲ ಕ್ಷೇತ್ರಗಳು ನಿಮ್ಮನ್ನ ಪರಿಣತಿಯನ್ನು ಕೊಡಬೇಕು ಅಂತ. ಹಾಗಾಗಿ ಅವರು ಮಾಡ್ತಿರುವಂಥ ಕೆಲಸ ಬಹಳ ಬಹಳ ಮಹತ್ತರವಾದದ್ದು. ಅದನ್ನೆಲ್ಲ ನೀವು ಸದ್ವಿನಿಯೋಗ ಮಾಡಿಕೊಳ್ಬೇಕು. ಅವ್ರು ಏನು ಹೇಳಿಕೊಡ್ತಾರೆ ಅದನ್ನೆಲ್ಲ ನೀವು ಕಲ್ತ್ಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಮುಂದೆ ಅದು ಯಾವುದಾದ್ರೂ ಒಂದು ದಾರಿಯಲ್ಲಿ ನಿಮಗೆ ಸಿಗ್ತದೆ, ಫಲ ಸಿಗ್ತದೆ. ಗೊತ್ತಾಯ್ತಾ? ಹೇಳಿ, ಪಾರ್ಟ್ನರ್ ಮಾಡ್ಕೊಳ್ಳಿ, ನೀವೊಬ್ರು ಇನ್ನೊಬ್ರು. ಮೂರು ಜನ ಹೇಗೆ ಮಾಡ್ತೀರಿ? ಒಬ್ರಿಗೊಬ್ರು ಮಾಡ್ಕೋಬೇಕಲ್ಲ. ನಿಮಗೆ ಅವ್ರು ಮಾಡಿದ್ರೆ ಆಮೇಲೆ ಅವ್ರು ನಿಮ್ಗೆ ಮಾಡ್ಬೇಕು. ಹಾಗೆ ಆಯ್ತಾ? ಆಯ್ತಾ? ಎಲ್ಲರಿಗೂ ಸಿಕ್ಕಿದ್ರೇನ್ರೋ? ಬೇರೆ ಆಯ್ತಾ? ಎಲ್ಲರೂ ಯಾರ್ಯಾರೆಲ್ಲ ಬೇರೆ ಮಕ್ಕಳಿಗೆ ಎಲ್ಲರಿಗೂ ಸಿಕ್ಕಿದ್ರಾ? ನೀವಿಬ್ರು ದೊಡ್ಡವರಾಯ್ತು, ಇವರಿಬ್ರು ಸಣ್ಣವರಾಯ್ತು. ಒಬ್ರು ಸಣ್ಣವ್ರು ಅಂತ ತಗೊಳ್ಳಿ, ಒಬ್ರು ದೊಡ್ಡವರು. ನೀವಿಬ್ರು ಒಟ್ಟು ಇದ್ದೀರಲ್ಲ, ಒಬ್ಳು ಇವಳನ್ನ ತಗೊಳ್ಳಿ ಪಾರ್ಟ್ನರ್ ಮಾಡಿ, ಒಬ್ಳು ಅವಳನ್ನ ತಗೊಳ್ಳಿ. ಅದು 3 ಸ್ಟ್ಯಾಂಡರ್ಡ್ ಅಲ್ಲ, ಅವಳು ಇನ್ನು 2nd ಸ್ಟ್ಯಾಂಡರ್ಡ್ ಅಷ್ಟೇ. ಡಿಫ್ರೆನ್ಸ್ ಅಲ್ಲ ಅಷ್ಟೇ. ಬೇಡ ಅವರಿಬ್ರು ಯಾರು 3 ಜನ ಯಾರು ಮಾಡ್ತಾರೆ? ಅವರು ಒಬ್ರು ತಗೊಳ್ಳಿ ಮಾಡ್ತೀರಾ? ನೀವು ಎಷ್ಟು ಜನ ಮಾಡ್ತೀರಿ? ಅಡ್ಡಿಲ್ಲ, ತೊಂದರೆ ಇಲ್ಲ, ನಾವು ಮಾಡ್ಕೊಡಲ್ಲ. ನಿನ್ನದಿದೆಯಾ? ಇಲ್ಲ ಎಂತ ಮಾಡ್ತೀರಾ?
ಟೈಟ್ ಮಾಡ್ಕೊಂಡು ಬಟ್ಟೆ ತರಲಿ ನೀನು ಅಲ್ಲಿ ಯಾರು ಇಲ್ಲ ಬಾ 3 ದಿನ ಮಾಡೋಕ್ಕಾಗಲ್ಲಪ್ಪ. ಇರಾ ನೀವು ಮಾಡ್ಕೊಂಬಲ್ಲ ತಪ್ಪ ನಡಿಲ್ಲ ಅದನ್ನು ಸಣ್ಣ ಮಾಡ್ಕೊ ಬಟ್ಟೆ ಬಣ್ಣ ನಾವು ಕೂಡ ಗಾಡಿ ಅಂತಲ್ಲ ನಿಮ್ಮ ಹತ್ರ ಅದಾದ್ರೂ ಬಟ್ಟೆ 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 ಹಚ್ಕೊಳ್ಳೋ ಫೋಟೋ ಇವ್ರುಗಳಿದ್ದಾರೆ. ಅವರು ನಮಗೆ ಬಂದು ಮೇಕಪ್ಪು ಯಕ್ಷಗಾನ ಮೇಕಪ್ ಯಾವ ರೀತಿ ಮಾಡಬೇಕು, ಅದಕ್ಕೆ ಏನೇನು ಬೇಕು ಸಾಮಗ್ರಿಗಳು ಅಂತೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಕೃತಜ್ಞತೆ ಅಷ್ಟೇ ಈ ಪುಸ್ತಕ ಕೊಡೋದು ಮೂಲಕ. ಸರ್ ಧನ್ಯವಾದಗಳು ಬಂದಿದ್ದಕ್ಕೆ. ಅದು ಇದ್ರೊಳಗಿತ್ತು, ಮೇಜೊಳಗೆ ಇತ್ತು. ಇರ್ಬೇಕಾ? ಮುಖ ತೊಳ್ಕೊಳ್ಳಿ ಹೋಗಿ. ಎಷ್ಟು ಗಂಟೆ ಬಸ್ಸು? ಹಂಗೆ ಹೋಗ್ತೀರಾ? ಪಟ್ಟ ಬಿಟ್ಟು ಬೇಡ. ಇನ್ಯಾರು ಬಸ್ಸಿಗೆ ಹೋಗೋರಿದ್ದೀವಿ? ಅವ್ರವ್ರು ಹೋಗಿ ಎಲ್ಲಿಗೆ ಒಪ್ಪಕ್ಕ? ನಿಮ್ಗೆ ಯಾಕೆ 5 ನಿಮಿಷಕ್ಕೆ ಒಂದು ನಿಮಿಷ ಕೊಂಡ್ರೋ ಇನ್ನು ಬಿಟ್ಟಿಲ್ಲ. ಬನ್ನಿ ಬನ್ನಿ ಬನ್ನಿ. ಬಸ್ಸಲ್ಲಿ ನಿಧಾನ ಜ್ಯೂಸ್ ಇಲ್ಲಿ ಬನ್ನಿ. ನಾಳೆ ಹೇಳಿದ್ ಕೊಟ್ಟೆ ಆಗಲ್ಲ ಇನ್ನು ನಾಳೆ ಗಂಟೆ ಈಗ ನಿರೂಪಣೆ ಆಯ್ತು ನಾಳೆ ಹೇಳುವ. ನಾಳೆ ಮಧ್ಯಾಹ್ನ ಪ್ರೋಗ್ರಾಮ್ ಇತ್ತು. ನಾಳೆ ಬೆಳಗ್ಗೆ ಹೇಳುವ. ಜ್ಯೂಸ್ ಫಸ್ಟ್ ಬಂದವ್ರಿಗೆ ಮಾತ್ರ. ಏ ಬಾರ ಇಲ್ಲಿ ಬಾರ ಸನ್ಮಯ್ ಎಲ್ಲಿಗೆ ಹೋಗ್ ಕೇಳ ಎಲ್ಲಿಗೆ ಇವತ್ತು ಹೇಳಿದ್ರೆ
ಅದು ನಾಳೆ ಇವತ್ತಿದ್ದು ನಾಳೆ ನೆನ್ನೆದು ನಾಳೆ ಸಭಾ ಕಾರ್ಯಕ್ರಮ. ಓಕೆ, ಜ್ಯೂಸ್ ಕುಡ್ದ್ಯಾ? ಜ್ಯೂಸ್ ಕುಡಿಸ್ರು ಸಂತಾಗಿರುತ್ತಲ್ಲ. ಒಟ್ಟಿಗೆ ಹೋಗ್ತಿತ್ತು ಬಾಯಿ ಓಪನ್ ನಿಂದಿರೆ ಆ ಕಲ್ಲರ್ ಎಲ್ಲ ಬಾಯೊಳಗೆ ಬರ್ತಾರೆ. ರಂಜಿತ್ ಸರ್ ನಿಮಗೆ ಹೃದಯಪೂರ್ವಕವಾದ ಮನೆಗೆ ಹೋಗಿ ತಗೊಳ್ರು, ಏನಾಗಲ್ಲ. ಮಕ್ಕಳು ಕಲಿಯೋ ಮಕ್ಕಳಿಗೆ ಹೇಳಿಕೊಡುವುದು ನಮ್ಮ ಕೆಲಸ ಅಷ್ಟೇ. ಅದು ಇದು ಬೆಳಗ್ಗೆ ಇದ್ರೆ ನಮ್ಮ ನಾಟಕದ್ದು ಬೇರೆ ಸ್ಪೆಷಲೈಸ್ ಹೇಳ್ಕೊಡ್ಬೋದು. ಸಾಕಾಯ್ತು ಬೆಳಗ್ಗೆಯಿಂದ ನಮಗೆ